ನಮಸ್ತೆ ವೀಕ್ಷಕರೇ, ನನಗೆ 3-4 ದಿನದಿಂದ ಸಖತ್ತು ಜ್ವರ ಚಳಿ ಎಲ್ಲ ಬಂದು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಚೆನ್ನಾಗಿರಲಿಲ್ಲ, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡ್ರಿ. ಯಾಕೆ ವಿಡಿಯೋ ಹಾಕಲಿಲ್ಲ ಅಂತಂದೇಳಿ ಬೇಜಾರಾಗಬೇಡ್ರಿ. ನಮ್ಮ ಚಾನಲ್ನ ನೋಡಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ನು ಯಾರ್ಯಾರು ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು. ನನಗೆ ಹೆಲ್ತ್ ಇಶ್ಯೂಸು ಆಗಲಲ್ಲ, ಯಾವಾಗಾದರೂ ಒಂದೊಂದ್ಸಲ ಆಗ್ತಲೇ ಇರುತ್ತೆ ಮಧ್ಯ ಮಧ್ಯ. ನನಗೆ ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಆಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಒಂದು ಸ್ವಲ್ಪ ತೊಂದರೆ ಆದರೆ ಸಾಕು, ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಲೇ ಇರುತ್ತೆ. ದಯವಿಟ್ಟು ಕ್ಷಮಿಸ್ಬಿಡ್ರಿ. ಆಗಲ್ಲ ಈಗ ಬಂದೆ, ಬಸ್ ಯಾಕೆ ಲೇಟಾಗಿ ಬಂದಂಗಾತು. ಹೋಗು, ಅಡುಗೆಯ ಹಾಲೇನೇ ಮಾಡಿದ್ದೀನಿ, ಹುಡುಗರನ್ನ ಸ್ಕೂಲ್ಗೆ ಕಳಿಸಿದ್ದೀನಿ. ಹೋಗು ಉಣ್ಣೋಗಿ ಹೋಗಿ. ಯಾಕೆ ಬಸ್ಸು ಇಟ್ಟತ್ತಾದ್ರೂ ಬರಲಿಲ್ಲ ಅಂತ ನಿಂದೇ ದಾರಿ ನೋಡ್ತಾ ಇದ್ದೆ. ಲೇಟಾಗಿ ಬಂದಿರಂಗೈತೆ ಬಸ್ಸು. ಎಲ್ಲ ಚೆನ್ನಾಗಿದ್ರೆ ಮನೆಗೆ? ಚೆನ್ನಾಗಿದ್ರು ಕಣಮ್ಮ. ನೋಡ್ಕೊಂಡು ಬಂದೆ. ನಾನು ಬರೋಣ ಮೊದಲೇ ಬಸ್ಸಿಗೆ, ಗೌರ್ಮೆಂಟ್ಗೆ ಬರೋಣ ಅಂತಂದು ಹೇಳಿ ಬಂದೆ. ಆ ಬಸ್ಸು ಒಂದು ಈಟ್ರಾಗ ಹೋಯ್ತು ಅಂತಂದು ಹಾಕಿದ್ದೀಗ ನಾನೀಗ ನೋಡು 10 ಗಂಟೆ 9:30ಗೆ ಬಸ್ಸಿಗೆ ಬರಂಗಾತು ನೋಡು. ಇವಜ್ಜಿ ನಾನು ಎಲ್ಗಾನ ಊರಿಗೆ ಹೋದ್ರೆ ಬರೋಟತ್ತಿಗೆ ಕಸ ಮುಸ್ರೆ ಎಲ್ಲ ಹಳ್ಳಿ ಬತ್ತಾಳೆ ಅಂದರೆ ಅಡುಗೆನೇ ಮಾಡ್ತಿರ್ಲಿಲ್ಲ, ಹಂಗೆ ಬಿಟ್ಟಿರಳು. ಹಂಗೇನೆ ಬತ್ತಿದ್ದಂಗೆ ನಮಗೆ ಹೊಟ್ಟೆ ಸೇತ್ಕೊಂಡಮ್ಮ ಯಾಕನ ಮಾಡಮ್ಮ ಅಂತಂದಂಬಳು. ಈಗ ನೋಡು ಎಲ್ಲಿಂದಾಳಲ್ಲ, ಬರೋ ಅಷ್ಟೊತ್ತಿಗೆ ಕಸ ಮುಸ್ರೆ ಎಲ್ಲ ಮಾಡಿಬಿಟ್ಟಾಳೆ. ಹೆಂಗೆ ಮಾಡ್ತಾಳೆ ತಡಿ, ಈಗಲೇ ಅಂಟಿಸ್ತೀನಿ. ಅವಾಗೆಲ್ಲ ಮಾಡ್ತಿದ್ನಲ್ಲ ನಾನು. ಅಲ್ಲ ಕಣಜ್ಜೆ, ನಾನು ಎಲ್ಗಾನ ಹೋಗಿ ಬಂದರೆ ಬರೋಟತ್ತಿಗೆ ಕಸ ಮುಸ್ರೆ ಎಲ್ಲನ ಹಂಗೆ ಬಿಟ್ಟು ಪಾತ್ರೆನೂ ತೊಳೆದಂಗೆ ಅಡುಗೆನೂ ಮಾಡ್ದಂಗೆ ಬೊತ್ತಿದ್ದಂಗೆ ಇನ್ನೂ ನಮ್ಗೆ ಹೊಟ್ಟೆ ಸ್ಥಿತಿ ಯಾತನ ಮಾಡಮ್ಮ, ನಮ್ಮ ಕೈಲಿ ಆಗಲ್ಲ ಕಣಮ್ಮ, ನಮಗೆ ಮಾಡ್ಕೊಂಡ್ಬೇಕಾಗಲ್ಲ ಅಂತಂದು ಅಂತಿದ್ದೆ. ಇವಾಗ ಹೆಂಗಾತು? ಇನ್ನು ಚಿಕ್ಕಳು ಸೊಸೆ ಇನ್ನೂ ಬರೋಕ್ಕಿಲ್ಲ, ಎಲ್ಲ ಮಾಡಿಕ್ಕಿ ಹುಡುಗರು ಸ್ಕೂಲಿಗೆ ಕಳಿಸಿ ಅಡುಗೆ ಮಾಡಿದ್ದೀನಿ ಉಣ್ಣೋಗು ಅಂತಂದು ಅಂತೀಯ. ಇವಾಗ ಬೇರೆ ಕೈ ಬಂದವೆ, ಅವಾಗೆ ಬೇರೆ ಕೈ ಬತ್ತಿದ್ವಿ ನಾವಿದ್ದಾಗ. ಇವಳಿಗೆ ಕುತ್ತಿಗೆ ಬಂದುಬಿಡ್ತೇನ ಮಾಡಿದ್ಕೆ. ಆವಾಗ ನಮ್ಮ ಕೈಲಿ ಆಗ್ತಿರ್ಲಿಲ್ಲಮ್ಮ, ನಾವು ಮಾಡ್ತಿರ್ಲಿಲ್ಲ. ಹಂಗೆ ನೋಡ್ಕೊಂತಾರೆ ಇವರು. ಅದಕ್ಕೆ ನಾವು ಮಾಡ್ತೀವಿ. ಏನು ಸಣ್ಣ ಹುಡುಗರುಗಳು ಅಂತಂದೇಳಿ ಮಾಡಿದ್ದೀನಿ. ನೀನೇನು ಆಲೆ ಹುಡುಗರೆಲ್ಲ ದೊಡ್ಡವಾಗಿದ್ದಾವೆ, ನಿನಗೇನು ಮಾಡೋಕ್ಕೇನು ಕಷ್ಟವೇ? ಅಲ್ಲ ಕಣಜ್ಜೆ, ನಿನ್ಗೆ ಹಿಂಗೊಂಬಕ್ಕೆ ನಾಚಿಕೆ ಕತೆ ಇಲ್ವೇ? ಬತ್ತ ವಯಸ್ಸಾಗುತ್ತಾ ಏನು ವಯಸ್ಸು ಬತ್ತೈತಾ? ಇನ್ನು ಅವಾಗಿನ ಗನ್ವ ದಿಮ್ಮಗಿದ್ದೆ. ತಿಂದ್ಕೊಂಡು ಉಂಡ್ಕೊಂಡು ಗನ್ವ ಮಾಡಿಕ್ಕಿದ್ವಿ. ಉಂಡು ಅತ್ಲು ಕಡ್ಡಿ ತೆಗ್ದಿತ್ತ ಅತ್ತಂಗೆ ಉಳ್ಳಾಡ್ತಿದ್ದಲ್ಲ, ನನ್ನ ಕೈಲಾಗಲ್ಲ ಅಂತಂದೇಳಿ. ಈಗ ಹೆಂಗೆ ಬಂದು ಗನ್ವ ಹಂಗೇನೆ. ಈಗ ನೋಡಂಗೇನೆ ತಾರಡ್ಕೊಂಡು ಮಾಡ್ತೀಯಲ್ಲ ನೀನು. ಚಿಕ್ಕ ಮಗ ಸೊಸೆ ಕೈಯಾಗೆ ಮಾಡಿಸ್ಕೊಂಡು ಉಣ್ಬೇಕು ಹಂಗೇನೆ. ಅವಾಗ ಮಾಡ್ದಂಗೆ ಮಾಡ್ಬೇಕಾಗಿತ್ತು, ಸುಮ್ಮನೆ ಕೂಕೋಬೇಕಾಗಿತ್ತು. ಈಗ ನೋಡು ಎಂತ ಕೈ ಬದಲಾಗಿಬಿಟ್ವು. ಅಲ್ಲೇ ನಿನಗೆ ನಿನ್ನ ನಾಚಿಕೆ ಗೊತ್ತೈತಮ್ಮ, ಮಾನ ಮರ್ಯಾದಿದ್ರೆ ಈ ಮಾತು ಹೇಳ್ತಿರ್ಲಿಲ್ಲ. ಬತ್ತ ವಯಸ್ಸಾಗುತ್ತೆ ಏನು ವಯಸ್ಸು ಬತ್ತೈತಾ? ಅಯ್ಯಯ್ಯೋ, ಹುಡುಗರಿಗೆ ರೆಡಿ ಮಾಡೋದೇನು ಕೇಳಿಯ, ನೀರೊಯ್ಯೋದೇನು ಕೇಳಿಯ, ಬಟ್ಟೆ ಒಗ್ದಾಕೋದೇನು ಕೇಳಿಯ? ಅವ್ರು ಎಲ್ಗಾನ ಹೋಗ್ಬಿಟ್ರೆ ಹಂಗೇನೆ ದಿನ ಕರ್ಕೊಂಡು ಅಚ್ಚುಕಟ್ಟಾಗಿ ಹಾಸಿ ಮನ್ಗಿಸ್ಕೊಂಬೋದೇನು ಕೇಳಿಯ? ನಮ್ಮ ಹುಡುಗರೇ ನಿನಗೆ ಒತ್ಲಿಸ್ತವೆ. ನಮ್ಮ ಹುಡುಗರ್ನು ನಾವು ಹೆಂಗೆ ನೋಡ್ಕೊಂತಿದ್ದಿ? ನಾನು ಮದುವೆಯಾಗಿ ಬಂದಂಗಿದ್ದಾನ ಇವತ್ತು ಬದುಕು ಮಾಡಿ ನಿಮ್ಮನ್ನೆಲ್ಲ ಸಾಕಿ ಮಾಡಿ ಮುಂದಕ್ಕೆ ಉಂಬಕ್ಕಿಕ್ಕಿ ನೀರೊಯ್ದು ಬಟ್ಟೆ ಎಲ್ಲ ಒಗ್ದಾಕಿ ಎಲ್ಲ ಮಾಡಿರೂ ಹೊಲವು ಮನೆಯೂ ಕೂಡ ಮಾಡಬೇಕಾಗಿತ್ತು. ಈಗ ನೋಡು ಗನ್ಮಗೆ ಮಾಡಂದ. ಅವ್ರದ್ದು ಸೀಗೈತೆ, ನಮ್ಮದು ಸಪ್ಗಿತ್ತು. ಹಂಗೇನೆ ನನ್ನ ಕೈಲಿ ಆಗಲ್ಲಮ್ಮ. ಮಗನಿಗೆ ಇಲ್ಲದ್ದೇ ಚಾಡಿ ಹೇಳೋಳು. ನಮಗೆ ಕೈಲಾಗಲ್ಲ ಕಣಪ್ಪ ಅಂತಂದು ಹೇಳಿ. ಈಗ ನೋಡು ಗನ್ವಾಗ ಆಗುತ್ತೆ. ಇವಾಗೇನು ಯಾತು ನೋಯಲ್ಲ, ಮೈ ನೋಯಲ್ಲ, ಕೈನೂ ನೋಯಲ್ಲ. ಈಗ ಗನ್ವಾಗಿದೆಯಾ ನೋಡು. ಇವಳು ನಮ್ಮನ್ನು ಸಾಕ್ತಾಳೆ. ನಾವು ನಮ್ಮ ಮಗನ ದೊಡ್ಡನ್ ಮಾಡಿ ಇವಳನ್ನ ತಂದು ಮದುವೆ ಮಾಡ್ಕೊಂಡಿದ್ದೀವಿ. ನಮ್ಮನಿಗೆ ನಾವು ಸಾಕಿದ್ವಿ ಅಂತಂದೇಳಿ ಹೇಳ್ತಾಳೆ. ಅದಕ್ಕೆ ಸಾಕ್ತಾಳೆ. ನಾವು ಸಾಕಿರಲಿಲ್ಲ, ನಮ್ಮ ಹುಡುಗನ ಸಾಕಿ ಮತ್ತೀಗ ನಿನ್ನ ಮದುವೆ ಮಾಡ್ಕೊಂಬಂದಿರೋದು. ಬಿಡಕತ್ತ ಒಜ್ಜಿಗೆ ಏನು ಬೈತೀಯಕ್ಕ ನೀನು? ಹಂಗೇನೆ ಸುಮ್ಮನೆ ಯಾಕ ನೀನೇನು ಅವ್ರನ್ನ ವಯಸ್ಸಾದವ್ರಿಗೆ ಹೆಂಗೆ ಬೈತೀಯಕ್ಕ ನೀನು? ಇವಳು ಮಂಗುಳಿ ಅಂತಾಳು ಬಂದ್ಬಿಟ್ಲು. ಸಣ್ಣ ಕೊಯ್ದು ನುಣ್ಣಗೆ ಬೇಸಾಳು. ನಮಗೆ ಹೇಳಕ್ಕೆ ಬರ್ತಾಳೆ. ಅದನ್ನುವಾಗ ಬದುಕೆಲ್ಲ ಮಾಡ್ಕೊಡ್ತಾಳಲ್ಲ, ಅದಕ್ಕೆ ಅವಳು ಯಾಕಂತಾಳೆ. ಏನು ತಿಗದ್ಮಗಳು ಬಟ್ಟೆನೆಲ್ಲ ಒಗ್ದಾಕ್ತಾಳೆ, ಹುಡುಗರನ್ನೆಲ್ಲ ನೋಡ್ಕೊಂತಾಳೆ. ಇವಳಿಗೆ ಏನು ನೋಯ್ದಂಗೆ ಆಗ 8 ದಿನ ಬಿಟ್ಟು ಊರಿಗೆ ಬಿಸಾಕಿ ಹೋಗ್ಲೇಳು. ಹುಡುಗರು ಮಕ್ಕಳನ್ನೆಲ್ಲ ಗನ್ವ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಮುದ್ದೆನೂ ಮಾಡಿಕ್ತಾಳೆ, ಎಲ್ಲ ನೋಡ್ಕೊಂತಾಳೆ. ಈಗ ನೀನು ಯಾಕೆ ಬೈತೀಯ? ನಮಗೆ ಮಾಡಿರೋದೆ ನಮ್ಗೆ ಹಂಗೆ ಮಾಡಿದ್ರು ನಾವು ಬೈತೀವಿ. ನಿನ್ಗೇನು ಬೇಕು? ನೀನು ಸುಮ್ಕಿರು. ನೀನೇನು ಇನ್ನೂ ಬರೋಕ್ಕಿಲ್ಲ, 3 ತಿಂಗಳು 6 ತಿಂಗಳು ಆಗೋಕ್ಕಿಲ್ಲ. ಅಲೆಯ ಬೇರೆ ಓದಿಯಲ್ಲ ನೀನು. ಏನು ಯಾರಿಗೆ ಮಾಡುಂಬಕ್ಕಿಕ್ಕಿದಿ? ಏನು 10 ಜನಕ್ಕೆ ಎಲ್ಲಿ ಮುದ್ದೆ ಮಾಡಿದೆಯೇನು? 10-20 ಜನ ಕೂಲಿಯರ್ ಬಂದರೆ ಮುದ್ದೆ ಬೇಯಿಸಿ ಮುದ್ದೆ ಹೊತ್ಕೊಂಡ್ಬಂದಿದ್ದೀಯೆ. ಇನ್ನು ಬಂದು ಬಲ್ಗಾಲ್ ಮುಂದಿಕ್ಕಿ 3 ತಿಂಗಳು 6 ತಿಂಗಳು ಆಗೋಕ್ಕಿಲ್ಲ ಕ್ಯಾತಿ ಕೇಳ್ಕೊಂಡು ಬೇರೆ ಹೋಗಿದ್ದೀಯಾ ಗನ್ವಾಗಿ? ಈಗ ಗನ್ವಾಗಿ ಮಾಡಿಸ್ಕೊಂಡು ಉಂಬ್ತಿದ್ದೀಯ ನೀನು ಹಾಕೊಂತೀಯ ಅವ್ರನ್ನ? ಸುಮ್ಮನೆ ಕುಕ್ಕರ್ಸು. ನಿನಗೇನು ಗೊತ್ತು? ನಾವು ಮಾಡಿಸ್ಕೊಂಡಿರೋರಿಗೆ ಅಂಥದ್ದು ಅನ್ಬಸಿರೋರಿಗೆ ನಮಗೆ ಗೊತ್ತೈತಿ, ನಾವು ಅಂಬ್ತೀವಿ. ನಿನ್ಗೇನು ಗೊತ್ತೇ? ನನ್ನಿದ್ದಲ್ಲ ಬೇರೆ ಹೋಗಿದ್ದು. ನಿನ್ನ ಹೊಸರ್ಗು ಯಾರೋ ಮಾಡಿಕ್ಕರು ತಿರ್ಗಾ ಬಸ್ರಿ ಬಣಂತನ ಆದರೆ ಊರಿಗೆ ಹೋಗ್ತಾರೆ ಅಂತಂದೇಳಿ ನಿನ್ನಿಂದಲೇ ಬೇರೆ ಹೋಗಿದ್ದು. ನನ್ನಿಂದ ಯಾಕೆ ಹೋಗ್ತಾರೆ? ಇಷ್ಟು ದಿವಸ ಹೋಗ್ದಾರ. ನಾನು ಬಂದಾಗ್ಲೇ ನಿನಗೆ ಯಾರು ಅವ್ರನ್ನೆಲ್ಲ ನೋಡೋರು ಅಂತಂದೇಳಿ ನೀನು ಅದು ರಂಕು ಕೇಳ್ಕೊಂಡು ಕ್ಯಾತೆ ಕೇಳ್ಕೊಂಡು ಬೇರೆ ಹೋಗಿದ್ದೀಯಾ. ನನ್ನ ಮೇಲೆ ಹೇಳ್ತೀಯ. ಸುಮ್ಮಕು ಕಡೆ ಮಣಿ ಅವಳು ಕುಟ್ಟು ಏನು ಮಾತಾಡ್ತೀಯ? ಸುಮ್ಕಿರು. ಅವಳು ಕ್ಯಾತೇಳು ಸುಮ್ಮನೆ. ಅಲ್ಲಿ ತವ್ರ ಮನೆಗೂ ಹಂಗೆ ನೂರ್ತು ಬಂದಾಳಲ್ಲ ಅವಳು. ನಾನು ಎಲ್ಲ ಅವಳು ಬಂದಾಗ ಯಾತದ್ದು ಬತ್ತಿತ್ತು ಎಲ್ಲ ಕಲಿಸಿ ಹೇಳ್ಕೊಟ್ಮೇಲೆ ಅವಳು ನನಗೆ ತಿರ್ಕಿನದಾಳೆ. ಹೇಳದ
ಕೇಳೋದು ಎಲ್ಲ ಆತಲ್ಲ, ಕಲ್ತ್ಕೊಂಡ್ಲಲ್ಲ ನನ್ನ ತಗೆ ಎಲ್ಲನ ಹೇಳ್ಕೊಂಡು ಕೇಳಿಸ್ಕೊಂಡು ಮಾಡಿಸ್ಕೊಂಡು ಅವಾಗ ಎಲ್ಲ ಮಾಡ್ತಿದ್ವಿ. ಈಗ ದಿಮ್ಗಾಗಿದ್ದಾಳೆ, ಹಂಗೆ ಅದಕ್ಕೆ ತಿರುಗಿಸಿ ಮಾತಾಡೋದು ಕಲ್ತದಾಳ ಅವಳು. ಇಲ್ಲ ಅವಳಿಗೆ ಭಯನ ಇದ್ದಳಾಗಿದ್ರೆ ಸುಮ್ಮನೆ ಇರಾಳು. ಏನು ಬೇಕು, ನಾವು ಎಲ್ಲ ಇರ್ತೀವಿ, ಎಲ್ಲನೂ ಉಣ್ತೀವಿ, ಎಲ್ಲನೂ ಬದುಕು ಮಾಡ್ತೀವಿ. ಅದನ್ನೇನು ಬೇಕು ಅವಳಿಗೆ? ಅವಳ ಕೈಲಿ ಇರಿಸ್ಕೊಂಬಕ್ಕೂ ಆಗಲ್ಲ, ನೋಡ್ಕೊಂಬಕ್ಕೂ ಆಗಲ್ಲ ಅಂದಮೇಲೆ. ಹ್ಞೂ ಮತ್ತೆ ಹೇಳು, ತವ್ರ ಮನೆಗೆ ಹಂಗೆ ಮತ್ತೆ ಕ್ಯಾತೆ ಮಾಡಿದ್ದಾರೆ, ಮತ್ತೆ ಇಲ್ಲೇನು ಬಂದು ಕ್ಯಾತೆ ಕೇಯೋದು, ಇಲ್ಲಿದ್ರೆ ಸುಮ್ಕೆ ಇರಾರು. ನಾನು ತವ್ರ ಮನೆ ಸುದ್ದಿ ಮಾತಾಡಿದ್ರೆ ಏನೂ ಇಲ್ಲ ನೋಡು. ನಿನ್ಗೆ ಯಾಕೆ ಬತ್ತಿತ್ತೆ? ಯಾತದು ಬತ್ತಿರ್ಲಿಲ್ಲ? ಯಾಕೆ ಬತ್ತೈತೆ? ಇವತ್ತೂ ಯಾತು ಬರಲ್ಲ. ಅವಜ್ಜಿ ಒಳಗೆಲ್ಲ ಮಾಡ್ತಾಳೆ, ಇವಳು ಹೊರಗೆ ಹೊರಗೆ ಓಡಾಡ್ಕೊಂಡು ಏನು ಮಾಡ್ತಾಳೆ? ಯಾಕೆ ಬತ್ತೈತೆ ನಿನಗೆ? ಯಾತದು ಬರಲ್ಲ, ಎಲ್ಲ ಮಾಡ್ತಾಳೆ ಅವಳು. ಇವಜ್ಜಿ ನಮಗೊಂದು ಮಾಡಿಳು, ನಿನ್ಗೊಂದು ಮಾಡ್ತಾಳೆ. ಅದೇ ಒಬ್ರಿಗೊಂದು ಮಾಡ್ತಾಳೆ. ಒಬ್ರು ಕಣ್ಣಕ್ಕೆ ಬೆಣ್ಣೆ, ಒಬ್ರು ಕಣ್ಣಕ್ಕೆ ಸುಣ್ಣ ಇಕ್ತಾಳೆ. ಇಂಥ ಬುದ್ಧಿ ಇರೋದು. ಇಬ್ಬರು ಮಕ್ಕಳಿದ್ರು ಇಬ್ರಿಗೂ ಒಂದೇ ಥರ ಮಾಡ್ಬೇಕು ಅಂಬೋದು ಕಲ್ತಿಲ್ಲ ಅವಳು. ನೀನು ಹಿರಿಯಳದಳು ಇಕ್ಕೊಂಡು ಅವಳಿಗೆಲ್ಲ ಕಲಿಸ್ಕೊಂಡು ಮಾತಾಡ್ಕೊಂಡು ಕತೆ ಹೇಳ್ಕೊಂಡು ಮಾಡ್ಕೊಂಡು ಉಂಡ್ಕೊಂಡು ಹೋಗಿದ್ರೆ ಇನ್ನೂ ಹೊಸ ದಿವಸ ಗನ್ವನ್ ಜೊತೆಲಿ ಇರ್ಬೋದಾಗಿತ್ತು. ಅವಳಿಗೆ ಯಾತದು ಬರೋದಿಲ್ಲ. ಯಾರು ಅವಳನ್ನ ಕಟ್ಕೊಂಡು ಒಟ್ಟು ಬಸ್ರಿ ಬಣ್ಣಂತನಾದರೆ ಊರಿ ಪರಿಗೆ ಹೋಗ್ತಾಳೆ. ಅವನ್ನೆಲ್ಲ ಯಾರು ನೋಡೋರು? ನಾವೆಲ್ಲ ನೋಡ್ಕೋಬೇಕು ಅಂತಂದು ಹೇಳಿ ಅದೇ ಬೇರೆ ಹೋಗಿದ್ದಾಳೆ. ಇಲ್ಲ ಪಾಪ, ನಾವು ಮುಂದಾಗೆಲ್ಲ ಮಾಡ್ತಿರ್ಲಿಲ್ಲ. ಈ ಅಮ್ಮನೆ ಬಂದಿದ್ಲು. ನಮ್ಮ ಮೈದಿನ ಬಟ್ಟೆ ಎಲ್ಲ ಒಗೆದಾಕ್ತಿದ್ವಿ, ನಿಮ್ಮವು ಎಲ್ಲನೂ ಒಗಿತಿರ್ಲಿಲ್ವೇ ಏನು? ಇಲ್ಲದೆಲ್ಲ ಹೇಳ್ತೀಯ ನೀನು? ನಿಂತಾಗೆ ಒಲೆ ಕೆಟ್ಟ ಬುದ್ಧಿ ಇರೋದು. ಒಬ್ರಿಗೊಂದು ಮಾಡೋದೇ ಬುದ್ಧಿ. ಸಣ್ಣ ಕೊಯ್ದು ನುಣ್ಣು ಬೇಸೋದು ನಿಂತಾಗೆ ಬುದ್ಧಿ ಇರೋದು. ಹಂಗೇನೆ ಅವಾಗ ಹಂಗೆ ತಿನ್ನುಕ್ತಿದ್ದೆ. ನನಗೆ ಚೆನ್ನಾಗಿಲ್ಲಪ್ಪ ಅಂತ ಮಂಚ ಬಿಟ್ಟು ಇಳಿತಿರ್ಲಿಲ್ಲ. ಹಂಗೆ ಓದ್ಕೊಂಡು ಹೋಗೋದು ಬಂದೈತಾನೆ. ಈಗಲಾಗಲೇ ಹೊರಗೆ ಮಂಗಾಡ್ತಿದ್ದೆ. ಈಗ ಗನ್ವ ಆಗೈತೆ ಗುಂಡ್ಕಲ್ಲಿದ್ದಂಗೆ. ಇವಳು ಏಟೆ ಆಗಲಿ ಅಂಕ್ಲಳು ನಡಿಯಮ್ಮ, ಸುಮ್ಮನೆ ನಮಗೆ ಮರ್ಯಾದಿರಲ್ಲ. ಯಾರನ್ನ ನಿಂತ್ಕೊಂಡು ನೋಡ್ತಾರೆ. ಅವಳು ಯಾರನ್ನ ಮಾಡ್ಕೊಂಡು ನೋಡಿರಿ ಸಹಿಸೋದಿಲ್ಲ ಅವಳು. ಹಂಗೆ ಕ್ಯಾತೆ ಅವಳು. ಸುಮ್ಮನೆ ನಾವೇ ತಲೆಟಾಡಿಕೊಂಡು ಹೋಗ್ಬೇಕು. ನಡಿ ಒಳಕ್ಕೆ ಸುಮ್ಮನೆ. ಏನೇ ನೆನ್ನೆ ಮೊನ್ನೆ ಬಂದಿರಲ್ಲ, ಅವಳಿಗೇನು ಗೊತ್ತೇ? ಹೊರಗೊಂದು ಕಾಲು ಒಳಗೊಂದು ಕಾಲು. ಅವಳು ನಂಬಕ್ಕೆ ಹೋಗ್ತೀಯಲ್ಲ, ಅವಳು ಬಂದು ಇನ್ನೇಷ್ಟು ದಿವಸ ಆಗೈತೆ. ಏನು ಹಂಗೇನೆ ಕುಟ್ಟೆ ಹಿಂಗೆ ಹೋಗ್ತೀಯಲ್ಲ, ಅವಳಿಗೆ ಮಾತಾಡೋಕ್ಕೆ ಬರಲ್ಲ ಅಂತಂದೇಳಿ ನಾನು ಕೊಟ್ಟಾರೆ. ನಿನ್ನೆ ಮತ್ತೆ ಒಂದಿದ್ದು ಇನ್ನೇನು ನಾವೇನು ಅವಳು ನಂಬಕ್ಕೆ ಹೋಗ್ತೀವಿ? ಅವಳು ನಂಬಿದ್ರೆ ಏನು ಉಳಿದೈತಿ? ನಾವು ಅವಳೇನು ನಮ್ದೇನು ಕಷ್ಟ ಸುಖ ನೋಡಿದಾಳೆ, ಏನೋ ನೋಡಿದಾಳೆ? ನಾವು ನಿಮ್ದು ನೋಡಿಲಿ ಬಂದು ನಾವು 15 ವರ್ಷ ನಿನ್ನ ಜೊತೆಲೆ ಕಾಪಕ್ಕಿದ್ದಿಲ್ವೇ? ಅದಕ್ಕೆ ಅವಾಗ ಹಂಗೆ ಮಾಡ್ತಿದ್ದೆ ನೀನು. ಈಗ ನೋಡು ಹೆಂಗೆ ಮಾಡ್ತೀಯ ನೋಡು. ಎಲ್ಲನ ಬದುಕೊಂಡು ಅವಾಗ ಹೆಂಗೆ ಕೂಕಂತಿದ್ದೆ, ಇವಾಗ ಹಂಗೆ ಕೂಕೊಂಡು ಉಣ್ಬೇಕು. ಅವಾಗ ಗೊತ್ತಾಗೋದು ನೋಡ್ಕೊಂತಾರೆ ನೋಡ್ಕೊಂಬಲ್ಲ ಅಂತಂದೊಂಬದು. ಇವಾಗ ಮಾತ್ರ ಗನ್ವ ಬದುಕು ಮಾಡ್ತೀಯ. ನಿನಗೆ 2 ಕೈ ಬರ್ತವೆ ನೋಡು. ನೀನು ಸುಮ್ಮನೆ ಒಳಗೆ ಹೋಗು. ನೀನು ಸ್ಯಾನೆ ಹಾಕೈತೆ. ಹಿಂಗೆ ಮಾಡಿದರೆ ಬರಲಿ, ಅವ್ನು ಬಂದಾಗ ಹೇಳಿ ಸರಿಯಾಗಿ ಬಾರಿಸ್ತೀನಿ ಅಷ್ಟೇ. ನನ್ನ ಸುದ್ದಿಗೆ ಬಂದರೆ ನಿನ್ಗೇನು ಬೇಕು? ಈಗ ನಿನ್ನ ಕೈಲಿ ಇಕ್ಕೆಮಕ್ಕೂ ಆಗಿಲ್ಲ, ನೋಡ್ಕೊಂಬಕ್ಕೂ ಆಗಲ್ಲ ತಾನೆ. ಸುಮ್ಕಿದ್ಬಿಡು. ನಾವು ಯಾರ ಮನೆಗಾನ ಇರ್ತೀವಿ, ಯಾರ ಮನೆಗಾನ ಉಣ್ತೀವಿ, ಎಲ್ಲನೂ ನೋಡ್ಕೊಂತೀವಿ. ನಿನ್ಗೇನು ಬೇಕು? ಹೇಳು, ನಾನು ಹೇಳ್ತೀನಿ. ಗೊತ್ತೈತಿ ನನಗೂ ಹೇಳೋದು, ನನಗೂ ಗೊತ್ತೈತಿ. ಏನು ಹೇಳೋಕ್ಕೆ ನಮಗೇನು ಬರೋಲ್ಲ ಅಂತಂದು ಹೇಳ್ತಿರ್ಕೋಬೇಡ. ನಾವು ಹೇಳ್ತೀವಿ, ನೀನು ಹಬ್ಬಳೆ ಎಲ್ಲ ಹೇಳೋದು ಕಂಡಿರೋದು. ಹೋಗು, ಈಗ ಬರಲಿ. ಬೈನಾಗ ಬಂದಾಗ ನಾನು ಹೇಳ್ತೀನಿ, ಅವಾಗ ನೀನು ಹೇಳು, ಗೊತ್ತಾಗುತ್ತೆ ಯಾರು ನಮ್ಮ ಉಳ್ತಾರೆ ಅಂತಂದು ಹೋಗಿ ಹೇಳೋಗೆ. ಏನು ಅದಕ್ಕೆ ಮಲ್ಲ ಯಾರೂ ನೀನು ಹೇಳ್ದಕ್ಕೆ ಏನು ಯಾರು ಹೆದರಿಕೆ ಮಲ್ಲ. ಇಲ್ಲೇನು ಕೊಂಬಿಕೊಂಡಿಲ್ಲ. ಹೋಗ, ನಾವೇನು ಹೆದರಿಕೆ ಬಂದಿಲ್ಲ. ಹೋಗಿ ಹೇಳೋದು, ಈ ಕರ್ಕೊಂಬಂದು ಹೇಳೋಕೆ ಹೋಗಿ. ನೋಡಿದ್ರಲ್ಲ ವೀಕ್ಷಕರೇ, ಇವು ಅರ್ಗಿತ್ಯರ್ದ. ಒಬ್ರಿಗೊಂದು ಯಾತನ ಬದುಕು ಮಾಡಿಕೊಟ್ರೆ ಸೇರಲ್ಲ, ಒಂದು ಯಾತನ ನೋಡ್ಕೊಂಡ್ರೆ ಸೇರಲ್ಲ. ಅವಳಿಗೆ ತಾಗ ಮಾಡಿದೆ, ಅವಳು ತಾಗ ಮಾಡಿದೆ ಬದುಕ ಅಂತಂದೇಳಿ ನಮ್ಮನ್ನೇನು ಇದನ್ನ ಮಾಡ್ತಾರೆ ಅಂತೀಯ. ಬದುಕು ಮಾಡಿದ್ರೆ ಕಷ್ಟ, ಮಾಡ್ದಂಗಿದ್ರೆ ಕಷ್ಟ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.